ಅಲ್ಲಿಗೆ ಮೇಲೆ ಹೋಗ್ಲಿಕ್ಕೆ ಬಿಡ್ತಾರಾ? ಮೇಲೆ ಅಲ್ಲಿ ಹೇಗೆ ಎಂತ ಅಂತ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಮೊದಲೆಲ್ಲ ಅಲ್ಲಿ ಆಶ್ರಮದ ಮೇಲೆ ಅಲ್ಲಿ ತನಕ ಹೋಗ್ಲಿಕ್ಕೆ ದಾರಿ ಇತ್ತು, ಮತ್ತೆ ಮೇಲೆ ಬಿಟ್ಟಿರ್ಲಿಲ್ಲ. ಈಗ ಎಂತ ಗೊತ್ತಿಲ್ಲ. ಅವತ್ತು ಹೋಗಿದ್ದೀರಾ ಮೇಲೆ? ಅವತ್ತು ಅದೇ ಆಶ್ರಮ ಉಂಟು, ಆ ಬಂಡೆಕಲ್ನ ಒಳಗಿನ ಆಶ್ರಮ ಉಂಟಲ್ಲ, ಅದರ ಮೇಲೆ ಒಂದು ಬಂಡೆ ಉಂಟು. ಇದರ ಅಪೋಸಿಟ್ ನೋಡು, ಈಗ ಕಾಣ್ತದಲ್ಲ, ಅದರ ಅಪೋಸಿಟ್ ಸೈಡ್ ಆಶ್ರಮ ಉಂಟು. ನೀವು ಇಲ್ಲಿ ನೋಡ್ತಿರ್ಬೋದು, ಕೊಣಜ್ಜೆ ಕಲ್ಲು ಇಲ್ಲಿಂದ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಆಶ್ರಮ ಏನೋ ಒಂದು ಉಂಟಂತೆ, ದೇವಸ್ಥಾನ. ಮಠ. ಹಾಂ, ನೋಡು ಮೇಲೆ ಹೋಗ್ಲಿಕ್ಕೆ ಆದರೆ ಅಲ್ಲಿಗೆ ಹೋಗುವ, ಇಲ್ಲದ್ರೆ ಕೆಳಗೆವರೆಗೆ ಹೋಗಿ. ಆದರೆ ಇವತ್ತು ಜನ ಸಾಕಾಗಲಿಲ್ಲ. ಅದೇ ನಾನು ಮತ್ತು ರವಿಚಿಕ್ಕ ಮಾತ್ರ ಇರುವಂಥದ್ದು, ಯಾರು ಕೂಡ ಇಲ್ಲ ನಮ್ಮ ಟೀಮಿಂದ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು, ಇಲ್ಲದ್ರೆ ಸ್ವಲ್ಪ ಜನರನ್ನು ಕರ್ಕೊಂಡು ಬರ್ಬೋದಿತ್ತಲ್ಲ. ಲೇಟ್ಸ್ ಆಯ್ತಲ್ಲ ಇವತ್ತು ಬಿಸಿಲು. ಹಾಂ, ಟೈಮ್ ಎಷ್ಟಾಯ್ತು ಈಗ? 11 ಗಂಟೆ ಆಯಿತಾ? 11 ಗಂಟೆ ಆಯಿತು, ಆಗ್ತಾ ಬಂದು 11 ಕಳೀತಲ್ಲ ನೋಡಿ, 11:20 ದಾರಿ ಹೇಗೆ ಉಂಟು ನೋಡು. ನೋಡಿ ದಾರಿ ನೋಡಿ, ಮಂಡೆ ನೋಡು, ಕೆಳಗೆ ಆಚೆ ವ್ಯೂ ನೋಡು. ನೋಡಿ ಅಲ್ಲಿ ಮೇಲೆ ಹೋಗಿ ನೋಡುವಾಗ ಸೂಪರ್. ಇಲ್ಲಿಂದ ಗಡಾಯಿ ಕಲ್ಲು ಕೂಡ ಕಾಣ್ತದಂತೆ ಮೇಲೆ. ಹೌದೌದು, ನಾನು 1-2-3 ವೀಡಿಯೋಸ್ ಎಲ್ಲ ನೋಡಿದ್ದೇನೆ. ಅದರಲ್ಲಿ ಅವರು ಮೇಲೆ ಹತ್ತಿದ್ದಾರೆ, ಅಲ್ಲಿ ಟಾಪರಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಹೋಗಿ ನೋಡುವ. ಈ ವಿಡಿಯೋ ನೋಡಿ ದಾರಿ ಹೇಗಿದೆ ಅಂತ. ಒಂಥರ ಕಲ್ಲೇ, ಬಂಡೆ ಕಲ್ಲೇ ಇರೋದಲ್ಲ ಫುಲ್ಲು. ಹೇಗೆ ಸುಬ್ರಹ್ಮಣ್ಯ ಇದರದ್ರಕ್ಕಿಂತ ಟಫ್ ಉಂಟು ಒಂಥರ ಅದೇ ಥರ ಉಂಟು. ನಾವು ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯ ಹೋಗಿದ್ವಲ್ಲ, ಮಳೆಗಾಲದ ಟೈಮಲ್ಲಿ ಒಮ್ಮೆ ಬರುವಣ ಇಲ್ಲಿಗ. ಆಗ ಹಸಿರು ತುಂಬ ಚಂದ ಇರ್ತದೆ. ಈಗ ಬಿಸಿಲು ಮತ್ತೆ ಎಲ್ಲ ಒಣಗಿ. ಹಾಂ,